ನಮಸ್ಕಾರ ಸಾಬ್ರ. ನಮಸ್ಕಾರ. ನಿಮ್ಮ ಹೆಸರು? ಅಹಮದ್ ಸಾಬ್. ಹಾ ರೀ, ಸಲ ನಿಮ್ ಕ್ಷೇತ್ರದಾಗ ನಿಮ್ ಮಳ್ಳಿ ಗ್ರಾಮದಾಗ ಯಾವ್ದ್ರಿ? ಕಾಂಗ್ರೆಸ್. ಕಾಂಗ್ರೆಸ್ ಎಲ್ಲ ಇಲ್ಲಿ ಮೊದಲಾದ್ರೂ ಕಾಂಗ್ರೆಸ್. ಮೊದಲಾದ್ರೂ ಕಾಂಗ್ರೆಸ್ ಎಷ್ಟು ವರ್ಷ ಐತ್ರಿ ಮಾಡಕತ್ತಿ? ನಾವು 35 ವರ್ಷ ಆಯ್ತು. ಕಾಂಗ್ರೆಸ್ ಮಾಡಕತ್ತ. ಏನ್ ಸಹಕಾರ ಅದ್ರಿ ಕಾಂಗ್ರೆಸ್ ಹತ್ರ? ಕಾಂಗ್ರೆಸ್ ನೋಡ್ರಿ ಎಲ್ಲಾ ತರಲ್ಲೇ ಅನುಕೂಲ ಅದ. ಒಂದ್ ಬರ್ತನ್ ರೀತಿ ಒಳಗ ಯಾವ್ದಾರ ಹುದ್ದೆ ಖಾತ್ರಿ ಒಳಗಾಗ್ಲಿ ಇವ್ರ ಆಸನ ಕಾರ್ಡ್ಗಳು ಮಾಡ್ತಾರ. ರೈತರಿಗೆ ಎಷ್ಟಾದ್ರೆ ಸವಲತ್ತು ಮಾಡ್ತಾರೆ. ರೈತರಿಗೆ ಸವಲತ್ತು ಆದ್ರಿ. ನೋಡ್ರಿ, ನಮ್ಮ ಭಾರತ ದೇಶದಾಗ ಸಂವಿಧಾನ ಬದಲಾಸ್ತೀವಿ ಅಂತ ಬಿಜೆಪಿ ಅವರು ಏನಪ್ಪಾ ಅಂತಂದ್ರೆ ಈಗಾಗಲೇ ಎಷ್ಟೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ನೋಡಿ. ಬಿಜೆಪಿ ನಾವು ಮಾಡಿದ್ರ ಸಂವಿಧಾನ ಒಂದ್ ವೇಳೆ ಅವ್ರು ಏನಾದ್ರು ಬದಲಾವಣೆ ಮಾಡೋದಾಗ್ಲಿ ಅದು ಸಂವಿಧಾನವನ್ನು ತಿದ್ದುಪಡಿ ಮಾಡೋದಾಗ್ಲಿ ಏನಾಗ್ತದಪ್ಪ ಅಂದ್ರ ಬಡವ್ರು ನಮ್ಮಂತವ್ರು ಸತ್ತು ಹೋಗ್ತೀವಿ. ನಮ್ಮಂತವ್ರಿಗೆ ಏನಪ್ಪಾ ಅಂದ್ರ ಕೂಲಿ ಕಾರ್ಮಿಕರು, ಬಡವರು, ದೀನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಏನ್ರಿ ಇವರು ಧರ್ಮದ ಮಧ್ಯೆ ಜಗಳ ಹಚ್ಚ ಕೆಲಸ ಮಾಡಕತ್ತಾರ. ಹಂಗಾಗಿ ನಮ್ಮ ಒಂದು ಒಲವು ನಮ್ಮ ಒಂದು ಇದು ನಾವು ಹಾಕದಂದ್ರೆ ಕಾಂಗ್ರೆಸ್. ರದ್ದು ಐತಪ್ಪ ಬಡ ಮಕ್ಕಳಿಗೆ. ಇನ್ನೊಂದ್ ಹೇಳ್ಬೇಕಂತಂದ್ರೆ ನಮ್ಮ ಜವರ್ಗಿ ಮತಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ಅವ್ರು 2000 ಚುನಾವಣೆಯಲ್ಲಿ ಏನಪ್ಪಾ ಅಂದ್ರೆ ಆರಿಸಿ ಬಂದ್ರು. ಇವತ್ತಿಗ ಅಪ್ಪನ ಮುಖ ನಾವ್ ಎಂತ ನೋಡಿಲ್ಲ ನಾವು. ಅವ ಇವತ್ತಿಗೆ ಬಂದದ್ ನೋಡಿಲ್ಲ. ಎಂತವನ ಉಮೇಶ್ ಜಾಧವ್ ಅಂತ ಗೊತ್ತಿಲ್ಲ. ಅವನ್ ಕೆಲ್ಸ ಮಾತ್ರ ಒಂದೂ ಇಲ್ಲ, ಒಂದು ಹೇಳ್ಕೊಳ್ಳೋ ಇಲ್ಲೇ ಇಲ್ಲ ಕೆಲಸ. ಏನಿಲ್ಲ. ಅದೇ ಹಿಂದ ಖರ್ಗೆ ಸಾಹೇಬ್ರು ಇದ್ದಾಗ ಸಾಕಷ್ಟು ಕೆಲಸಗಳಾಗ್ಯದ. ES ಆಸ್ಪತ್ರೆ ನೋಡ್ತೀವಿ ಗುಲ್ಬರ್ಗಾದಲ್ಲಿ. ಗುಲ್ಬರ್ಗಾದಲ್ಲ ಪ್ರತಿಯೊಂದು ಗ್ರಾಮ ಮಟ್ಟಕ್ಕೂ ಕೇಂದ್ರ ಸರ್ಕಾರದ ಯೋಜನೆಗಳು ಬಂದ್ ಮುಟ್ಟ್ಯಾವ. ಆಗ್ಯಾವ್ರಿ, ಸಾಕಷ್ಟು ಆಗ್ಯದ. ಆಗ್ಯಾವ, ರೋಡ್ ಆಗ್ಯಾವ, ಆಮೇಲೆ ಬ್ರಿಡ್ಜ್ ಆಗ್ಯಾವ, ಸಾಕಷ್ಟು ಕಾಲೇಜ್ಗಳು ಆಗ್ಯಾವ. ಸಾಕಷ್ಟು ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ. ಕಾಂಗ್ರೆಸ್ ಸರ್ಕಾರದ್ದೇ. ಈಗ ನೋಡ್ರಿ ಇನ್ನೊಂದು ಅದೇ ಹೇಳ್ತಾ ಇದಾರೆ ಸಾಬ್ರು, ರಾಜ್ಯ ಸರ್ಕಾರದ ಸ್ಕೀಮ್ಗಳು ನೋಡಿದ್ರೆ ಇವತ್ತಿನ ದಿವಸ ಪ್ರತಿಯೊಬ್ಬರು ಬಡವರು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹೋಗ್ಲಕತ್ತಾರ. ಅದು 2000 ರೂಪಾಯಿ ಕೊಡೋದಾಗಿರ್ಬೋದು, ಬಸ್ ಒಳಗೆ ತಿರ್ಗಾಡೋದಾಗಿರ್ಬೋದು, ಫ್ರೀ ಬಸ್ ಕೊಟ್ಟಿರೋದಾಗಿರ್ಬೋದು. ಮತ್ತೆ ಏನಪ್ಪ ನೋಡ್ರಿ, ನಾವು ಕರೆಂಟ್ ಪ್ರತಿ ತಿಂಗಳಿಗೆ ಅಂತಂದ್ರೆ 1200 ರೂಪಾಯಿ ಕಟ್ತಿದ್ದೆ ನಾನು. ಇವತ್ತಿಗೆ ನಾನು ಕಾಂಗ್ರೆಸ್ ಸರ್ಕಾರ ಬಂದಿದ್ದ ದಿವಸ ಆಯ್ತು, ನಾವು ಒಂದು ತಿಂಗಳು ಕರೆಂಟ್ ಕಟ್ಟಿಲ್ಲ. ಎಲ್ಲ ಜೀರೋ ಆಗಿಬಿಟ್ಟಾರೆ. ಮತ್ತೇನಪ್ಪಾ ಅಂದ್ರ ಈಗೆಲ್ಲ ವಿದ್ಯಾವಂತರಿಗೆ 3,000 ರೂಪಾಯಿ ಹಾಕ್ಲಕತ್ತಾರ. ಆಮೇಲೆ 1,500 ರೂಪಾಯಿ ಹಾಕ್ಲಕತ್ತಾರ ಡಿಪ್ಲೊಮಾದವರಿಗೆ. ಎಲ್ಲ ಕಾಂಗ್ರೆಸ್ ಸರ್ಕಾರ ಹೇಳ್ಬೇಕಂದ್ರೆ ಬಡವರ ಪರವಾಗಿರ್ತಕ್ಕಂತ ಸರ್ಕಾರ. ಇದು ಬಿಜೆಪಿ ಸರ್ಕಾರ ಹೇಳ್ಬೇಕಂತಂದ್ರೆ ಅದು ದೊಡ್ಡ ಶ್ರೀಮಂತರಿಗೆ ಮತ್ತು ಅದಾನಿ ಅಂಬಾನಿ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಪರವಾಗಿರ್ತಕ್ಕಂತ ಸರ್ಕಾರ ಬಿಜೆಪಿ ಸರ್ಕಾರ. ಮೋದಿ ಏನಪ್ಪಾ ಅಂತಂದ್ರ ಮೋದಿ ಅವರು ಏನಪ್ಪಾ ಅಂದ್ರೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡವರಿಗೆ ಅಂತ ಹೇಳ್ತಕ್ಕಂಥ ಕೆಲಸಗಳು ಕೊಟ್ಟಿಲ್ಲ. ಬಡವರು ಸುಳ್ಳು ಹೇಳಿ ಆಶ್ವಾಸನೆ ಕೊಟ್ಟು 0 ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕಿನ ಕೇಸಿಂದ 15 ರೂಪಾಯಿನೂ ಹಾಕ್ಲಿಲ್ಲ ಅಂತ ಮೋದಿ ಮತ್ತ ಅವ್ರಿಗೆ ಏನ 15 ಪೈಸೆ 15 ರೂಪಾಯಿ ಈಗೇನು ಇಷ್ಟ ದಿನ ಮಾಡ್ಕೊತಿದ್ವಿ, ಇನ್ನೊಂದು ಅದೇ ಮಾಡಿ ಅದು ಬಿಟ್ಟು ಮಾಡಂಗ ನಮ್ಗೆ ರೈತರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೇಕು. ಗೊಬ್ಬರ ಆಗಲಿ, ಬೀಜ ಆಗಲಿ, ನಮ್ ಬೆಳೆಸಾಲ ಆಗಲಿ, ಏನೇ ಆಗಲಿ ನಮ್ಗೆ ಒಂದ್ ಸ್ವಲ್ಪ ಅಂದ್ರೆ ಸಹಾಯ ಮಾಡ್ಬೇಕು. ಮೊದಲು ಸಹಾಯ ಅಂದ್ರೆ ಕುಮಾರಸ್ವಾಮಿ ಒಂದ್ಸಲ ಮಾಡಿ ಒಂದೇ ಸಲ ಕರೆಸ. ಈಗ ಸೊಸೈಟಿ ಕುಮಾರಸ್ವಾಮಿ ಬಿಜೆಪಿ ಅವನು ಸೇರ್ಬಿಟ್ಟಾನ. ಅವ್ನು ಹಾಕಿದ್ರಿ ನಾವು ನಿಮ್ ಬಿಟ್ಟು ಮಾಡ ಸತತ 45 ವರ್ಷ ಧರ್ಮಸಿಂಗ್ ಸಾಬ್ರಿಗೆ ಇಲ್ಲ ತಂದಿವಿ. ಅದ್ರ ಇವತ್ತಿನ ಕಾಂಗ್ರೆಸ್ ಬಿಟ್ಟು ಮತ್ತೊಂದು ಮಾಡಿಲ್ಲ, ಇನ್ನೊಂದು ಮುಂದೆ ಮಾಡಂಗಿಲ್ಲ. ನಮಗ ಸೊಸೈಟಿ ಸಾಲ ಆಗಲಿ, ಬ್ಯಾಂಕಿನ ಸಾಲ ಆಗಲಿ, ಬೀಜದ್ದಾಗ್ಲಿ, ಬೆಳಿದಾಗ್ಲಿ ಸ್ವಲ್ಪ ನಮಗ ಹೆಚ್ಚಿನ ಹೆಚ್ಚು ರೇಟ್ನಾಗ ರೈತರಿಗೆ ಅನ್ನೋದ ಸ್ವಲ್ಪ ಬೆಂಬಲ ಬೆಳೆದಾಗ ನಮ್ಮ ಮಾಲನ್ನ ಕೊಂಡೋಗ ಮಾಡ್ಬೇಕು. ನಾ ಮೋದಿ ಪಾದಿ ಇಲ್ಲ, ಮೋದಿ ಎಲ್ಲ. ಈಗ 650 ರೂಪಾಯಿ ಗೊಬ್ಬರ ಆಯ್ತು ಬಿಜೆಪಿ ಮೊದಲ. ಈಗ 1200 ಮ್ಯಾಚ್ ಚಿಲ್ಲರ್ ಆಗ್ಯದ ಒಂದ್ ಬ್ಯಾಗಿಗೆ. ಅದು ಯಾರ್ದು GST ಕಟ್ಟದ, ಅದು ನಮ್ಮ ರೈತರ ನಮ್ ತಗೊಂಡ್ ನಮಗೆ ಅದು ಈಗ ಬಿಜೆಪಿ ಸರ್ಕಾರ ಎಷ್ಟು ಹೆಚ್ಚಿಗೆ ಮಾಡಿದ ಹಣ ನಿಮ್ಮಲ್ಲಿ ಮಾಡ್ಕೊಂಡು ಗಾಸ್ಲೇಟ್ ಅನ್ನೋದು ಮಾರ್ತಿಬಿಟ್ಟು ಅವು ಸುಡುಗಾಡ್ ಬ್ಯಾಂಡಿ ಅವು ಅರಿಬಿ ಹಾಕಿ ಒಲಿ ಹೋಗ್ಸದ ಬಂದ ಕರೆಕ್ಟ್ ಹೋಯ್ತಪ್ಪ. ಕತ್ತಲ್ದಾಗ ಕುಂದ್ರು ಗ್ಯಾಸ್ ಸರ್ಕಾರ ಇದ್ದಾಗ ಸುಮಾರು ಲೀಟರ್ ಎಣ್ಣೆ ಕೊಡ್ತಿದ್ರು. ಅದು 1 ಲೀಟರ್ನು ಆ ಕಡೆ 1000 ರೂಪಾಯಿ ಗ್ಯಾಸ್ ಬಡವ್ರ ಕರೆಂಟ್ ಹೋಯ್ತಪ್ಪ. 1947ರಿಂದ ಕಾಂಗ್ರೆಸ್ ಸರ್ಕಾರ ಬಂತು.
ಸೊ ಈ ಹಿಂದ ಬ್ರಿಟಿಷರ್ ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ಆಳ್ತಾ ಇದ್ರು. ಅಂತ ಕಾಲದಾಗ ಇವತ್ತಿನ ದಿವಸ ನಮಗೆ 2014ರವರೆಗೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಹಂತಕ್ಕೆ ನಿಂದ್ರಿಸ್ಯಾರ. ಈಗ ಸದ್ಯ ಏನ್ ಮಾಡಿದ್ರೆ ಬಿಜೆಪಿ ಸರ್ಕಾರ ನಮ್ಮ ಮ್ಯಾಲ ತಲೆ ಮೇಲೆ ಸಾಲ ಹೊರ್ಸ್ಲಾಕತ್ತದ. ಹೌದಾ? ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದ್ ಎಷ್ಟೋ ಡ್ಯಾಮ್ ಗಳು ಕಟ್ಸ್ಯಾರ, ಎಂತಿಂತ ಏರ್ಪೋರ್ಟ್ ಗಳು ಕಟ್ಸ್ಯಾರ. ಇವ್ರು ಒಂದರ ಡ್ಯಾಮ್ ಅದಾವನ್ರಿ, ಒಂದರ ಎಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ಏನಪ್ಪಾ ಅಂದ್ರೆ ನಮ್ಮನ್ನ ಯಾಮಾರಿಸ್ತಾ ಇದಾರೆ ಮೋದಿ ಅವರು. ಹಿಂದುತ್ವ, ಇವೆಲ್ಲ ಧರ್ಮದ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡಕತ್ತಾರ. ಇದು ಯಾರು ಹಚ್ಚಿದ್ರು ನಾವು ಕೇಳುದಿಲ್ಲ. ಏನ್ ಹಿಂದ್ ಹಿನ್ನಡೆ ಮಾಡ್ಕೊಂಡ್ ಬಂದಿವಿ, ಅದೇ ಕಾಂಗ್ರೆಸ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಮಾಡೋದೇ ಕಾಂಗ್ರೆಸ್. ಅವ್ರು ಬರ್ಲಿ ಬಿಡ್ಲಿ ಅವ್ರ ದೈವ, ಅವ್ರ ಅದೃಷ್ಟ. ನಾವ್ ಮಾಡೋದು ಕಾಂಗ್ರೆಸ್. ಇನ್ನೊಂದು ನೋಡ್ರಿ, ಕಾಂಗ್ರೆಸ್ ಸರ್ಕಾರದ ಬಂದ್ರೆ ಒಂದ್ ವೇಳೆ ರಾಹುಲ್ ಗಾಂಧಿ ಅವರ ಒಂದು ಪ್ರಣಾಳಿಕೆ, ಚುನಾವಣೆ ಪ್ರಣಾಳಿಕೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಅವು ಬಡವರ ಪರವಾಗಿ ಯಾವ ರೀತಿ ನೋಡ್ರಿ. ರಾಜ್ಯ ಸರ್ಕಾರ 2,000 ರೂಪಾಯಿ ಕೊಡಕತ್ತದ, ಕೇಂದ್ರ ಸರ್ಕಾರ 1 ಲಕ್ಷ ಕೊಡ್ತೀವಿ ಒಂದು ಮಹಿಳೆಗೆ, ಒಂದು ಕುಟುಂಬದ ಮಹಿಳೆಗೆ ಅಂತ ಹೇಳತಕ್ಕಂಥ ಭರವಸೆ. ಇದು ನೋಡ್ರಿ, ಯಾಕ್ರಿ ಇಷ್ಟು ದಿವಸ ಯಾಕೆ ಬಿಜೆಪಿ ಅವರು 10 ವರ್ಷ 15 ಲಕ್ಷ ಕೊಡ್ತೀನಿ ಅಂತಂದ್ರೆ 1 ಪೈಸೆನೂ ಕೊಡ್ಲಿಲ್ಲ. ಮತ್ತೆ ಇವ್ರು ಕೊಟ್ಟಿರಲ್ಲ, ರಾಜ್ಯ ಸರ್ಕಾರದವ್ರು ಕೊಟ್ಟರಲ್ಲ. ಹಂಗ ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ ಅನ್ನೋ ಭರವಸೆ ನಮಗದ. ನಾವು ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ.